ನಿಮ್ದೇನ ಇವತ್ತು ಕಬಾಬ್ ಡಿಪಾರ್ಟ್ಮೆಂಟು? ಅವನು ಹೊಡಿಯೋ ಥರ ಅವನೇ ಆಲ್ರೆಡಿ. ಏನೋ ಚೆನ್ನಾಗಿತ್ತೇನೋ ಪೈಪ್ ಬಿಚ್ಚಿದ್ನಲ್ಲ ಅಲ್ಲಿ, ಈಗ ಅಲ್ಲಿಗೆ ಹೋಯ್ತದೆ. ಇದು ಅಕ್ಕಿ ಹಿಡಿಯೋ ವಿಧಾನ. ಬೆಂಗಳೂರಲ್ಲಿ ನಾವು ಒಂದು ಎಳ್ಳಿರ್ಗೆ 65 ರೂಪಾಯಿ 70 ರೂಪಾಯಿ ಕೊಡ್ತೀವಿ. ಉದ್ದಕ್ಕೂ ಹೆಂಗೆ ಕುಡ್ಕೊಂಡು ಹೋಗೋದು ನೋಡು ಇಲಿಗಳು. ತಿಂಗಳಾಗಿದೆ. ಚೆನ್ನಾಗಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವಿಡಿಯೋ ಮಾಡುವ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ಅಪರೂಪ ಏನಿಲ್ಲ. ಇವಾಗ 2 ವಾರ ಆಯ್ತು. ಯಾವಾಗಲೂ 3 ತಿಂಗಳಾಗ್ತಿತ್ತು, 2 ವಾರ ಆಗಿದೆ ಅಷ್ಟೇ. ಸೊ ಅಪ್ಲೋಡ್ ಮಾಡ್ತಿರ್ತೀವಿ, ಏನು ಬೇಜಾರು ಮಾಡ್ಕೋಬೇಡಿ. ಯಾಕೆ ಹೇಳು, ಯಾರು ವಿಡಿಯೋ ನೋಡ್ತಾನೆ ಇಲ್ಲ ಬೇಜಾರು ಮಾಡ್ಕೊಳಕ್ಕೆ. 3,000 5,000 ಆದ್ರೂ ಹೋಗ್ತಿತ್ತು. ಈಗ 300 ಇಲ್ಲ 200 ಓಡ್ತಿದೆ. ಪರವಾಗಿಲ್ಲ, 200 ಜನ ಸಪೋರ್ಟ್ ಮಾಡ್ತಿದ್ರಲ್ಲ. ನಿಮ್ಮ ಪ್ರೀತಿಗೆ ನಿಮ್ಮ ಟೈಮ್ಗೆ ನಾನು ಸದಾ ಚಿರಋಣಿ. ಇದೆಲ್ಲ ಸುಮ್ಮನೆ ಡೈಲಾಗ್ ಅಲ್ವಾ? ಏನಿಲ್ಲ ನಿಜ ನಿಜ ನಿಜ. ಜನರನ್ನ ಅಟ್ರಾಕ್ಟ್ ಮಾಡಕ್ ತಾನೆ, ಮೆಚ್ಚಕ್ ತಾನೆ ಈ ಮಾತೆಲ್ಲ. ಜನರು ನನ್ಗೆ ಅಟ್ರಾಕ್ಟ್ ಆಗಿದಾರ. ಅವರ ಪ್ರೀತಿ ವಿಶ್ವಾಸ ಇರೋದಕ್ಕೆ ನಾನು 12 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಅನ್ನ ತಿಂತಾ ಇದ್ದೀನಿ. ಅದು ಹೌದು, ಕರೆಕ್ಟ್. ಹೇಳು, ಇವತ್ತು ಆಕ್ಚುಲಿ ತುಂಬಾ ದಿನದ ನಂತರ ನಮ್ಮ ಶ್ರೀ ಬಂಡಿ ಮಹಾಂಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 15 ಡೇಸ್. ತುಂಬಾ ದಿನ ಆಗಿಲ್ಲ, 1 ಮಂತ್ ಆಗಿದೆ. ಅಂದ್ರೆ ನಮ್ಮ ಮನೆಗೆ ದೇವ್ರನ್ನ ಕರ್ಸಿ ಅದಾದ್ಮೇಲೆ ನಾವು ಒಂದ್ಸರಿ ಹೋಗಿದ್ವಾ? ಇಲ್ಲ ಅಲ್ವಾ? ಅದೇ ದೇವ್ರ ಬಿಡಕ್ ಹೋಗಿದ್ವಿ ಅಷ್ಟೇ. ಅದಾದ್ಮೇಲೆ ಮತ್ತೆ ಹೋಗೇ ಇರಲಿಲ್ಲ. ನಂಗೆ ಯಾಕೋ ನಿನ್ನೆಯಿಂದ ಇಲ್ಲ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಅನ್ನಿಸ್ತಾನೆ ಇತ್ತು. ಅದಕ್ಕೆ ಸರಿ ಇವತ್ತು ಮಾಗಡಿಗೆ ಹೋಗ್ಬೇಕಾಗಿತ್ತು. ಮಾಗಡಿಗೆ ಹೋಗ್ತಾ ಇದೀವಿ. ಅಂದ್ರೆ ಇವ್ರು ದೊಡ್ಡಮ್ಮ ಅವ್ರ ಮನೆಗೆ. ಹಳೆಯ ವ್ಲಾಗಲ್ಲಿ ಯಾರಾದ್ರೂ ನೋಡಿರೋರಿದ್ರೆ ಈ ವ್ಲಾಗ್ನ ನೋಡ್ತಿದ್ರೆ ಗೊತ್ತಾಗಿರೋದು ನಿಮಗೆ. ಸೊ ಅವ್ರ ಊರಲ್ಲಿ ಏನೋ ಹಬ್ಬ ಇದೆ, ಜಾತ್ರೆ ಇದೆ ಅಂದರು. ಅದಕ್ಕೋಸ್ಕರ ಇವಾಗ ಮಾಗಡಿಗೆ ಹೋಗ್ಬೇಕಿತ್ತು. ಬಟ್ ಆದರೂ ನನಗೆ ಇಲ್ಲ, ದೇವಸ್ಥಾನಕ್ಕೆ ಹೋಗಲೇಬೇಕು ಇವತ್ತು ಅಂತ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲಿಂದ ಇವ್ರ ಅಪ್ಪ ಅಮ್ಮನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮಾಗಡಿಗೆ ಹೋಗಿ ವಾಪಸ್ ರಿಟರ್ನ್ ಆಗೋದು ಅಷ್ಟೇ ಇವತ್ತಿನ ಕಾರ್ಯಕ್ರಮ ಇರೋದು. ಬಟ್ ಏನು ಬಿಸಿಲಿದೆ ಅಂದರೆ ಬಿಸಿಲು ತಡೆಯೋಕ್ಕಾಗ್ತಿಲ್ಲ. ಅದಕ್ಕೆ ಈ ಥರದ್ದು 2 ಫ್ಯಾನ್ ಬುಕ್ ಮಾಡ್ಕೊಂಡಿದ್ದೀವಿ ಎಮರ್ಜೆನ್ಸಿಗೆ. ಹಾಕಿದ್ರು ಕಾರಲ್ಲಿ ಫ್ಯಾನ್ ಬೇರೆ ಹಿಡ್ಕೊಂಡು ಕೂತವ್ರೆ. ಹೌದಾ? ಈ ಫ್ಯಾನ್ನ ತರಿಸ್ಕೊಂಡಿರೋದು ಯಾರು ಅಂತ ಹೇಳು ಫಸ್ಟು. ಮತ್ತೆ ಹಂಗೇನಿಲ್ಲ, ಕಾರಲ್ಲಿದ್ದಾಗಲೂ ಕೊಡಿಲಿ ಅಂತ ಈಸ್ಕೊಂಡು ಯೂಸ್ ಮಾಡೋದು ಜಾಸ್ತಿ, ನಾನಲ್ಲ. ಸೊ ಅದಕ್ಕೆ ಈಗ ಸ್ಟ್ರೈಟು ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇನ್ನು ದೇವಸ್ಥಾನ ರೀಚ್ ಆದಮೇಲೆ ಕಾರ್ ಪಾರ್ಕಿಂಗ್ ಹೋಗ್ತಾ ಇದ್ವಿ. ಬಟ್ ಎಂಟ್ರೆನ್ಸಲ್ಲೇ ದೇವಿ ಉತ್ಸವ ಅಂತೆಲ್ಲ ಹಾಕಿದ್ರು. ನಾನು ಅಂದ್ಕೊಂಡೆ ಏನೋ ಇವತ್ತು ಸ್ಪೆಷಲ್ ಪೂಜೆ ನಡೀತಾ ಇರಬೇಕು ಅಂತ. ಬಟ್ ಸ್ಪೆಷಲ್ ಪೂಜೆ ಇತ್ತು. ಏನಂದರೆ ಇವತ್ತು ಹೋಮ ಕೂಡ ಮಾಡಿಸ್ತಾ ಇದ್ರು ಅಲ್ಲಿ. ಅದಾದಮೇಲೆ ಇನ್ನು ಒಳಗಡೆಗೆ ಹೋಗೋಕ್ಕೂ ಮುಂಚೆನೇ ಅಮ್ಮ ಇಲ್ಲೇ ದರ್ಶನ ಕೊಟ್ಟಾಯಿತು. ಒಟ್ಟು 5 ಅಮ್ಮ ರೆಡಿಯಾಗಿದ್ದರು ಇವತ್ತು ಹೊರಡೋಕ್ಕೆ ಅಂತ. ಹಾಗಾಗಿ ಎಲ್ಲ ಅಮ್ಮನಿಗೂ ಇಲ್ಲೇ ಅಲಂಕಾರ ಮಾಡ್ತಾ ಇದ್ದಾರೆ. ಯಾಕಂದರೆ 5 ಅಮ್ಮ ಅಲ್ವಾ, ಒಳಗಡೆ ಹೋಮ ನಡೀತಾ ಇತ್ತು, ಜನನೂ ಇದ್ದರು ಶುಕ್ರವಾರ ಆಗಿದ್ದರಿಂದ. ಸೊ ಅದಕ್ಕೋಸ್ಕರ ನೋಡಿ ಅಮ್ಮ ರೆಡಿ ಆಗ್ತಾ ಇದ್ದಾಳೆ ಹೋಗೋಕ್ಕೆ ಅಂತ. ಸೊ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಒಳಗಡೆಗೆ ಹೋಗಿ. ಅದಾದಮೇಲೆ ಇವರು ಹೊರಗಡೆ ಒಂದು ಸ್ವಲ್ಪ ಮಜ್ಜಿಗೆ ಕುಡಿತೀನಿ ಅಂದ್ಬಿಟ್ಟು ಮಜ್ಜಿಗೆ ಕುಡಿತಾ ಇದ್ದಾರೆ. ಒಳ್ಳೆ ದರ್ಶನ ಆಯಿತು, ತೀರ್ಥ ಸ್ನಾನ ಆಯಿತು. ತುಂಬ ಜನ ಇದ್ರು, ಅಂದರೆ ಶುಕ್ರವಾರ ಅಲ್ವಾ, ಇದ್ದೇ ಇರ್ತಾರೆ, ಜನ ಇರ್ತಾರೆ. ಆಮೇಲೆ ನಾವು ಸ್ವಲ್ಪ ಬಂಡಿ ಕಳಮ್ಮನ ಅವಾಗ ಕರ್ಕೊಂಡು ಹೋಗೋದ್ರಿಂದ ಎಲ್ಲರೂ ಮುಖ ನೋಡಿದ ತಕ್ಷಣ ಪರಿಚಯ ಇರುತ್ತಲ್ವಾ, ಅಮ್ಮನ್ನ ಹೋಗಿ ಬೇಗ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಮತ್ತೆ ಇದೇನೋ ಗಿಡ ಬೆಳೆಸ್ತವ್ರೆ, ಅದೇ ಇದೇನಂತ ನನ್ಗಂತೂ ಗೊತ್ತಿಲ್ಲಪ್ಪ. ಯಾರಿಗಾರು ಗೊತ್ತಿದ್ರೆ ಹೇಳಿ ನೋಡೋಣ. ಆಲೋವೆರಾ ಗಿಡ ಮಾತ್ರ ಜಾಸ್ತಿ ಚೆನ್ನಾಗಿ ಬೆಳೆಸಿದ್ದಾರೆ. ಇನ್ನು ನಾನು ಆವಾಗಲೇ ಹೇಳಿದಾಗೆ ನಮ್ಮ ಅತ್ತೆ ಮಾವನ್ನ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಹಾಗಾಗಿ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಬರೋಕ್ಕೂ ಮುಂಚೆ ಫೋನ್ ಮಾಡಿ ಹೇಳಿದ್ದೆ ಏನು ತಿಂಡಿ ತಿಂದಿಲ್ಲ, ಹೊಟ್ಟೆ ಹಶ್ವಾಗ್ತಿದೆ ಅಂತ. ಯಾಕಂದರೆ ದರ್ಶನ ಆದಮೇಲೆ ತಿನ್ನೋಣ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗೋಯ್ತು. ಅದಕ್ಕೆ ನಾವು ಬರೋ ಅಷ್ಟರಲ್ಲಿ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡಿಟ್ಟಿದ್ರು. ಬಂದ ತಕ್ಷಣ ತಿಂಡಿ ತಿಂದು ಆಮೇಲಿಂದ ಹೊರಟಿದ್ದು. ಆಯಿತು,
ಒಳ್ಳೆ ಏನು ರೊಟ್ಟಿ, ಅಕ್ಕಿ ರೊಟ್ಟಿ ತಿಂದು ಹೊಟ್ಟೆ ಹಸಿತಾಯ್ತು. ದೇವಸ್ಥಾನ ಮುಗಿಸಿ ತಿನ್ನೋಣ ಅಂದ್ಕೊಂಡಿದ್ದೆ ನಾನು. ಅಕ್ಕಿ ರೊಟ್ಟಿ ತಿಂದು ಈಗ ಮಾಗಡಿಗೆ ಹೋಗ್ಬೇಕು. ಹಲೋ, ನಿಮ್ದೇನಾ ಇವತ್ತು ಕಬಾಬ್ ಡಿಪಾರ್ಟ್ಮೆಂಟು? ರೆಡಿ ಆಗ್ತಿದೆ. ಅಮ್ಮ ಫೇವ್ರೇಟ್ ಏನಮ್ಮ? ಎಸ್ ಅಂದರೆ ಹಳ್ಳಿ ಕಡೆಯಲ್ಲಿ ಅಡುಗೆ ಮನೇಲಿ ಮಾಡಲ್ಲ, ಹೊರಗಡೆ ಇಟ್ಕೊಂಡು ಮಾಡ್ತಾರೆ. ಮಟನ್ ಎಲ್ಲ ಒಳಗೆ ಮಾಡಬಾರ್ದು ಅಂತನಾ? ಇವರಿಬ್ರು ಒಂದು ರೌಂಡ್ ಆಲ್ರೆಡಿ ಟೇಸ್ಟ್ ನೋಡ್ತಾರೆ. ಚೆನ್ನಾಗೈತೇನ್ರು ಚಿನ್ನಿ? ವೇದು ಇಲ್ಲಿ ನೋಡ್ಕೊಂಡು ಹೇಳೋ ಚೆನ್ನಾಗೈತೇನೋ? ಚೆನ್ನಾಗೈತೇನೋ? ಹ್ಞೂ ಹೊಡಿಯೋತಾರ ಅವನೇ ಆಲ್ರೆಡಿ. ಹೇಳೋ ಚೆನ್ನಾಗೈತೇನೋ ಹೇಳೋ. ಕೇಳೋದು ಬಿಟ್ಬಿಟ್ಟು ನೀನು ಇಲ್ಲಿ ನೋಡು, ನನ್ನ ರೆಗ್ಯುಲರ್ ವ್ಯೂವರ್ ಒಬ್ರು ನೋಡ್ತಾ ಇರ್ತಾರೆ. ನೋಡ್ಲಿ ಹೇಳ್ತೀನಿ. ಮಾಡ್ತೀಯಾ ಯಾರು ಗೊತ್ತು ತಾನೇ ನಿಂಗೆ? ಮಿನ್ಕಮ್ಮ. ಹೇಳ್ತೀನಿ. ನೋಡ್ತಾ ಇರ್ತಾಳೆ, ಹೊಡಿತಾವ್ರೆ ನೋಡೆ, ಹೇಳ್ತೀನಿ. ಆಯಿತು ದಪ್ಪ ಕಾಣ್ತದೆ ಮುಂದೆ, ಹಿಂದೆ ಬೆಂಡು. ಏನಮ್ಮ ಅಮ್ಮು, ಎಲ್ಲಿ ನೀನು? ಬಂದಿಲ್ವ ಇನ್ನ ನಿಂಗೆ? ನೀನು ಲೇಟು ಸದ್ಯಕ್ಕೆ. ಮಾತಾಡು. ಏನು ಮಾತಾಡಿ? ಬಿಸಿಲು ಏನು ಮಾತಾಡೋಕೆ ಆಗ್ತಿಲ್ಲ ಬಿಸಿಲಿಗೆ. ಅದಕ್ಕೆ ಛತ್ರಿ ಇಟ್ಕೊಂಡು ಹೋಗ್ತಾ ಇದೀವಿ ಈ ಕಡೆಗೆ. ಕೆರೆಗೆ ಛತ್ರಿ ಇಟ್ಕೊಂಡು ಹೋಗ್ತಾ ಇದೀವಿ ಈ ಕಡೆಗೆ ಅಂದೆ. ಈ ಕಡೆಗೆ ಹಸ್ಗಳೆಲ್ಲ ಹಾಲು ಮರದ ಕೆಳಗೆ ಒಣಗಾಕವ್ರೆ, ಅಲ್ಲ ಕಟ್ಟಾಕವ್ರೆ. ಹಸುಗಳನ್ನ ಒಣಗಾಕಿದಾರ, ಕಟಾಕಲ್ವತ್ತೆ ನೋಡಪ್ಪ, ಒಣಗಾಕ್ತಾರಂತೆ ಹಸುಗಳನ್ನ. ಎಳ್ನೀರು ಕುಡಿಯೋಕ್ಕೂ ಮನಸ್ಸಿಲ್ಲ ನೋಡಿ, ಹಸುಗಳನ್ನ ಒಣಗಾಕಿದ್ದಾರೆ ಅಂದ್ರಲ್ಲ, ಇದೇ ಒಣಗಾಕಿರೋದು. ಇವ್ರು ಹೇಳೋ ಪ್ರಕಾರ ಒಣಗಾಕಿರೋದು ಅಂದರೆ ಏನು? ಕಟ್ಟಾಕಿರೋದು ಇದೆ. ಈಗ ನೀರಿಲ್ಲದೆ ಎಲ್ಲ ಒಣಗೋಗ್ತೈತೆ ಅನ್ನಿ. ನೀರು ಜೋರ ಕೊಡಬೇಕು. ಈಗ ಅವರು ನೀರು ಜೋರ ಬಿಡ್ತದೆ, ಅವ್ರು ಇವತ್ತು ನೆನೆಸ್ತಾರ, ಅದು ನೆನೆರೋದಲ್ಲ ಇವತ್ತು ರಾತ್ರಿ ಕೊಡ್ಬೇಕು. ಅಂದ್ರೆ ಇದೇನು ಮಾಮೂಲಿ ಇಲಿ ಥರ ಏನಪ್ಪ ಅದು? ಅದು ಯಾವ್ದ ಅಂತಾರ ಅತ್ತಿ, ಇಷ್ಟೇ ಪದ ಅದು, ಇಷ್ಟೇ ದಪ್ಪ ಇದ್ರು ಅಷ್ಟೇ ಎಳ್ನೀರು ಕುಡಿತದೆ. ಅದಕ್ಕೆ ಅದೇ ಊಟ. ಮರದಲ್ಲೇ ಇರುತ್ತೆ ಅದು. ಜೋರ ಮಳಗಿದ್ಬಿಟ್ರೆ ಎಳ್ನೀರ್ ಮೇಲೆ ಹೋಗಲ್ಲ. ನೀರಿನ ಮೇಲೆ ನೀರು ಇಬ್ಬಣಿ ಬಿದ್ದುಬಿಡ್ತಲ್ಲ, ಇಬ್ಬಣಿ ನೀರಿನ ಮೇಲೆ ಮಳೆ ನೀರಿನ ಅಂಶ, ಅದನ್ನೇ ಇದು ಮಾಡಿಕೊಂಡು ಅದನ್ನು ಕುಡಿಯಲ್ಲ. ಈಗ ದೆಗೆನಾ ಅದಕ್ಕೆ ಆಹಾರ ನೀರು ಬೇಕೇ ಬೇಕಾ? ಎಲ್ಗೋಯ್ತದ ನೀರು ಕುಡಿಯೋಕ್ಕೆ? ಕೆರೆಗೋಯ್ತದ? ಇಲ್ಲ, ಎಲ್ಲಿ ಮೊದಲೆಲ್ಲ ಅದಕ್ಕೆ ಎಳ್ನೀರು ಆದಷ್ಟು ಕುಡಿತದೆ ಆರಾಮಾಗಿ. ಅಲ್ಲೆಲ್ಲ ಗಣ ಸಂಧಿ ಮೊಳಗೆ ಮನಗಿರ್ತದೆ. ಒಂದೊಂದು ಮರದಲ್ಲೂ ಇರ್ತಾವ ಹಂಗಾರೆ. ಅದು ಮರಿ ಮಾಡ್ತದಲ್ಲ, ಅದು ಮರಿ ಮಾಡ್ತದೆ. ಆಮೇಲೆ ಈ ಮರಿನ ಆ ಮರಿಗೆ ಗರಿ ಮೇಲೆ ಹೊಡೀತದೆ. ಕರೆಕ್ಟು, ಗರಿ ಮೇಲೆ ಹೊಡೀತದೆ ಹಂಗೆ ಮರಕ್ಕೆ ಬಿಡ್ತಾವ್ರೆ. ಆ ಬುಡ್ಕೆ ಈಗ ಪೈಪ್ ಬಿಚ್ಚಿದ್ನಲ್ಲ ಅಲ್ಲಿ, ಈಗ ಅಲ್ಲಿ ಹೋಯ್ತದೆ. ನಾನು ಹಿಂಗೆ ಹಗಲು ರಾತ್ರಿ ಈ ಕಡೆಗೆ ಆ ಕಡೆ, ಈಗ ಅಲ್ಲಿ ಬಿಚ್ಚಿದ್ನಲ್ಲ ಅಲ್ಲಿ ಬೀಳ್ತದೆ. ಆ ಮರ ಒಣಗ್ಲಾಗ್ಬಿಟ್ಟು ನೋಡಿ ಇಲ್ಲಿ ಆಯ್ತು. ಆಕ್ಚುಲಿ ಇದು ನಮ್ಮನೆ ಕಳಸದಲ್ಲಿ ಬಂದಿದ್ದ ಗಿಡ. ಗಿಡ ತಂದು ಕೊಟ್ಟಿದ್ವಿ, 5 ತಿಂಗಳಾಗಿದೆ. ಚೆನ್ನಾಗಿ ಬಂದೈತಲ್ವಾ? ಚೆನ್ನಾಗಿ. ಬೆಂಗಳೂರಲ್ಲಿ ನಾವು ಒಂದು ಎಳ್ನೀರಿಗೆ 65 ರೂಪಾಯಿ 70 ರೂಪಾಯಿ ಕೊಡ್ತೀವಿ. ಉದ್ದಕ್ಕೂ ಹೆಂಗೆ ಕುಡ್ಕೊಂಡು ಹೋಗೋದು ನೋಡು ಇಲಿಗಳು. ಅಯ್ಯೋ ರಾಮನೇ, ಫ್ರೀ ಎಳ್ನೀರು. ಅಲ್ಲ ಅದು ಹೆಂಗೆ ತೋಡದೆ ಅಂದ್ರೆ ಒಂದೆತ್ತು ಕಾಯಿ ಅಲ್ವಾ? ಏನಪ್ಪ ಹಿಂಗ್ ತೂತ್ ಮಾಡವೆ? ಅದು ಸೈಡಲ್ಲಿ ಕೊರಿತಾವ್ ನೋಡಮ್ಮ. ಅದೇ ಮಚ್ಚಲ್ಲೂ ಹಂಗೆ ಕಟ್ ಮಾಡೋಕ್ಕಾಗಲ್ಲ, ಹೋಗಿ ಹಂಗೆ ಕಟ್ ಮಾಡೈತೆ. ನೋಡಿದೀವಿ, ನೆನ್ನೆ ಕುಡ್ದಿರೋದು ಇದು. ಹಸಿದಲ್ವಾ? ಅದು ಹಸಿಗೈತೆ ಕಣಪ್ಪ, ನೆನ್ನೆ ಕುಡ್ದಂಗೆ ಐತೆ ಇದು. ಇಲ್ಲ, ಕಾಯಿ ಒಳಗಡೆ ಐತೆ. ಇಲಿ ತಿನ್ನಕ? ಇಲ್ಲ ಕಣಪ್ಪ, ಎಳ್ನೀರು ಇಲ್ಲ ಕಣಪ್ಪ, ಎಲ್ಲ ಸಣ್ಣನೇ ಐತೆ. ಇನ್ನ ಎಳ್ನೀರಿಲ್ಲ. ಎಷ್ಟು ಎಳ್ನೀರು ವೇಸ್ಟ್ ಮಾಡಿದೆ ಅಂದರೆ ಸಖತ್ ಎಳ್ನೀರು ವೇಸ್ಟ್ ಆಗಿದೆ.
ಹಾಂ, ಒಂದೊಂದು ಮರದಲ್ಲಿ ಏನಿಲ್ಲ ಅಂದರೂ ಒಂದೊಂದು 10 ಎಳ್ನೀರು ಕುಡ್ದು ಖಾಲಿ ಮಾಡಿ ವೇಸ್ಟ್ ಮಾಡಿದೆ ಅದು. ಹಾಂ ನೋಡು, ಇಲ್ಲೂ ಅಷ್ಟೇ. ಅಲ್ಲೋಡಲ್ಲಿ ಸೀಟ್ ಹೊಡೆಯೋದು ಕೋತಿಗೆ, ಇಲಿ ಹತ್ತಕ್ಕಾಗಲ್ಲ, ಜಾರ್ತದದು. ಹುಷಾರು ಹುಷಾರು. ಓಕೆನಾ? ಇದು ಅಕ್ಕಿ ಹಿಡಿಯೋ ವಿಧಾನ. ಇದು ಹಿಂಗೆ ಹಿಡ್ಕೊಂಡು ಹೆಂಗೆ ಆರಿಸ್ಬೇಕು. ಎಲ್ಲ ವಾಪಸ್ ಬರ್ತಾವಲ್ಲ. ಯಾವ ಹಾರ ಹಾಕ್ತಿಲ್ವಾ? ಎಷ್ಟಿದೆ ಒಟ್ಟು? 10 ಇದೆ ಕಣೋ, 10 ಇದೆ ಅನ್ಸುತ್ತೆ. ಕರಿತಾನೆ ಬರ್ತದೆ. ಬರುತ್ತಾ ಕೈಗೆ ಹಿಡ್ಕೊಂಡ್ರೆ? ಕೊಡು, ಕೊಡಿಲಿ. ಕೈ ಹಿಡ್ಕೊ, ಒಂದೊಂದೇ ಎಲ್ಲ ಬರ್ತಾವ ಅಲ್ಲಿಗೆ. ಅಡಿಗೆ ಇಟ್ಬಿಡಿ, ಅದಕ್ಕೆ ಎಲ್ಲ ಇರ್ತದೆ. ನನ್ನನ್ನೇ ಸೈಡ್ಗೆ ಹಾಕ್ಬಿಡ್ತಾರೆ. ರೌಂಡ್ ಹೊಡ್ಕೊಂಡು ಸುತ್ತಾಡ್ಕೊಂಡು ಬರ್ತಾಯಿದ್ದೀವಿ. ಸೆಕೆ ಈಗ. ಆ ಪಾರಿವಾಳ ಎಷ್ಟು ಸಖತ್ತಾಗಿತ್ತಂದರೆ, ಎಷ್ಟು ಬುದ್ಧಿ ಗೊತ್ತಾ ಅದಕ್ಕೆ. ತಿಂಡಿ ಇರೋವರೆಗೂ ಮಾತ್ರ ಬಂತು ಕೈ ಹತ್ರ. ತಿಂಡಿ ತಿಂದ ತಕ್ಷಣ ಎಲ್ಲ ಓಡಿದ್ರು ಆ ಕಡೆ ಈ ಕಡೆಗೆ. ತಿಂಡಿ ಇದೇನು ಗೊತ್ತಾಗಿ ಎಲ್ಲ ನಾನು ಫಸ್ಟು ಅಂತ ಕೈ ಮೇಲೆ ಬಂದರು. ತಿಂಡಿ ಖಾಲಿ ಆದ ತಕ್ಷಣ ಹೋಯ್ತು ಆ ಕಡೆಗೆಲ್ಲ. ಬಟ್ ಚೆನ್ನಾಗಿದ್ದಾವೆ ಎಲ್ಲ. ಚಿಕ್ಕ ಚಿಕ್ಕ ಮರಿಗಳು ಅನ್ಸುತ್ತಲ್ಲ ಅದೆಲ್ಲ. ಆಲ್ಮೋಸ್ಟ್ ಇನ್ನು ಇವರಿಬ್ರು ಆಟ ಮಾತ್ರ ಮುಗಿಯಲ್ಲ, ಇವರಿಬ್ರು ಮಾತ್ರ ಮನೆಗೆ ಹೋಗಲ್ಲ. ಅವ್ರ ಅಮ್ಮ ಅವರೆಲ್ಲರೂ ಬಂದರು ಅಂದರು. ಇವ್ರು ಮಾತ್ರ ಇವತ್ತು ಮಣ್ಣಲ್ಲಿ ಆಟ ಆಡೋದು ನಿಲ್ಲಿಸಲ್ಲ, ಒಳಗೆ ಹೋಗಲ್ಲ. ಅಲ್ವೇನ್ರೋ? ಇನ್ನೂ ಆಟ ಮುಗ್ದಿಲ್ಲ. ನಿಮ್ಮ ಅಪ್ಪ ಬರಲಿ ನೋಡು. ಅದು ಬರೀ ಪಾನಿನಾ? ಪೂರ್ತಿ ಹೆಸ್ರೇನು ಅದಕ್ಕೆ ಹೇಳು? ಪಾನಿಪುರಿ. ಏನು ಹೇಳು? ಪಾನಿಪುರಿ. ಪಾನಿ ಹಾಕ್ಬೇಕು, ತಿನ್ಬೇಡ. ಚೆನ್ನಾಯ್ತಾ? ಅವರಿಬ್ರಿಗೂ ದೊಡ್ಡೋರಾದ್ಮೇಲೆ ನೆಕ್ಸ್ಟ್ ನೀನು ಹಿಡಿ. ಏ ಬಾ. ನಿಮ್ಮ ಅಮ್ಮದು ಅನ್ಕೊಡು ನೀನು. ಹಿಂಗೆ ಪಾಪ ಎಳೆ ಪಾಪನಲ್ಲಿ ಏನು ಮಾಡ್ಬೇಡಿ. ಏನು ಮಾಡಬೇಕು ಮನೆ? ತಿರುಗಿ ನೋಡ್ತಾ ಐತೆ ಮುನಿನ. ಏನಮ್ಮ ಚೆನ್ನಾಗಿ ಕರಿತವ್ರ? ಎರಡು ಕೈ ಕಲ್ತ್ಕೊಂಡು ಹೋಗ್ಬಿಟ್ಟು ಬಕೆಟ್ ಹೌದಾ? ಬಂದ್ಬಿಡ್ತವೆ ಇವು ಅಂದ್ಬಿಡ್ತವೆ ಅಂತ. ನಾನು ನೋವಾಗ್ದಂಗೆ ಕರೆದೆ. ಆಯಿತು, ಬಿಸಿಲಲ್ಲೆಲ್ಲ ಚೆನ್ನಾಗಿ ಸುತ್ತಾಡಿ ರೌಂಡ್ ಹೊಡೆದಿದ್ದಾಯಿತು. ಈಗ ಮನೆಗೆ ಹೋಗಬೇಕು. ಬಟ್ ಆವಾಗ ಓಡಾಡಿದ್ದು ಗೊತ್ತಾಗಿಲ್ಲ ಬಿಸಿಲಲ್ಲಿ. ಆದರೆ ತುಂಬ ಹಿಂಸೆ ಆಗ್ತಿದೆ. ಹೋಗ್ಬೇಕು ಇವಾಗ ಮನೆಗೆ. ಇನ್ನೊಂದು 5 ನಿಮಿಷ ಮನೆಗೆ ಹೊರಟ್ವಿ. 5 ನಿಮಿಷಕ್ಕೆ ಮನೆಗೆ ಹೋಗಲ್ಲ. 5 ನಿಮಿಷ ಇನ್ನೇನು ಹೊರಡ್ತಾ ಇದ್ದೀವಿ ಮನೆಗೆ ಹೋಗೋಕ್ಕೆ. ಸರಿನಾ? ಕರೆಕ್ಷನಾ? ಅದೇ ನಾನೇನು ಅಂಥ ಮಿಸ್ಟೇಕ್ ಏನು ಮಾಡಿಲ್ಲ, ದೊಡ್ಡ ಮಿಸ್ಟೇಕು. ಯಾರೋ ಒಬ್ರು ಹೇಳಿದ್ರಲ್ಲ, ಹಸುನೆಲ್ಲ ಬಿಸಿಲಲ್ಲಿ ಕಟ್ಟಾಕಿದ್ದಾರೆ ಅನ್ನೋದ್ರ ಬದಲು ಏನು ಹೇಳಿದೆ? ಹಸುನೆಲ್ಲ ಒಣಗಾಕಿದ್ದಾರೆ. ಅದಕ್ಕೆ. ಆದರೂ ತುಂಬ ಬಿಸಿಲಿದೆ ಅಪ್ಪ ದೇವ್ರೆ. ಆದ್ರೂ ಈ ಕಡೆ ಎಲ್ಲ ಬರೋದು ಅಪರೂಪ ಅಲ್ವಾ?
ಎಷ್ಟು ಬಿಸಿಲಿದ್ರೂ ಸುತ್ತಾಡಿದಾಯಿತು, ರೌಂಡ್ಸ್ ಆಗಿದ್ದಾಯಿತು. ಈಗ ಅದಕ್ಕೆ ಬೆಂಗಳೂರಿಗೆ ಹೊರಟಿದ್ದೀವಿ ಈಗ. ಇನ್ನೊಂದು ದಿವಸ